ಸಿಂಹರಾಶಿ, ಮಾನಸಿಕವಾಗಿ ನೀವು ಬಲಾಢ್ಯರಾಗಿದ್ದರೂ ಕೂಡ, ದೃಢವಾಗಿದ್ದರೂ ಕೂಡ ಒತ್ತಡ ಅಂತಕ್ಕಂಥದ್ದು ನಿಮ್ಮನ್ನು ಬಲಹೀನರನ್ನಾಗಿ ಮಾಡುತ್ತೆ ಅನ್ನುವಂಥದ್ದು. ನಿಮ್ಮ ಒತ್ತಡ ಮತ್ತು ಕೋಪವನ್ನು ಬೇರೆಯವರ ಮೇಲೆ ಯಾವ ಕಾರಣಕ್ಕೂ ತೋರಿಸಬೇಡಿ ಎನ್ನುವಂಥದ್ದು. ಕಾರ್ಯದೊತ್ತಡದಿಂದ ತುಂಬ ಆಯಾಸವಾಗ್ತಕ್ಕಂತಹ ದಿವಸ. ಸಾಯಂಕಾಲದ ಹೊತ್ತಿಗೆ ನಿಮಗೆ ಶುಭ ಸುದ್ದಿ ಬರುವಂತಹ ಸಾಧ್ಯತೆ. ನಾಳೆ ವಿಷಯವನ್ನು ಮರೆತು ಆನಂದವಾಗಿರ್ತೀನಿ, ನಾಳೆ ಏನಾಗುತ್ತೆ ನೋಡೋಣ, ಇವತ್ತು ನಾವು ಖುಷಿ ಪಡಬೇಕು ಅನ್ನುವಂತಹ ಭಾವನೆಯಲ್ಲಿ, ಆ ಒಂದು ಮನಸ್ಥಿತಿಯಲ್ಲಿ ಇರ್ತೀರಿ ಅನ್ನುವಂಥದ್ದು. ಕಠಿಣ ಪರಿಶ್ರಮ ನಿಮ್ಮ ಯಶಸ್ಸು, ಗೌರವ ಎಲ್ಲವನ್ನು ಹೆಚ್ಚು ಮಾಡುತ್ತೆ, ವಿಶೇಷವಾದಂತಹ ಸ್ಥಾನಮಾನಕ್ಕೆ ಕಾರಣವಾಗತ್ತೆ ಅಂತ ಅರ್ಥ. ಓಂ ನಮೋ ಭಗವತೆ ರುದ್ರಾಯ ಎಂಬುದಾಗಿ 11 ಸಲ ಆ ರುದ್ರ ಮಂತ್ರವನ್ನು ಶ್ರವಣ ಪಠನ ಮಾಡಿ ಶುಭವಾಗಲಿ. ಕನ್ಯಾ ರಾಶಿ, ಭೂಮಿಗೆ ಸಂಬಂಧಪಟ್ಟ ಹಾಗೆ, ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಮಾತುಕತೆಗಳು ನಡೆಯಬಹುದು, ಆದರೆ ಯಾವುದೂ ಕೂಡ ಇತ್ಯರ್ಥಕ್ಕೆ ಬರುವಂಥದ್ದಿಲ್ಲ. ನೆರೆಹೊರೆಯವರ ಜೊತೆಯಲ್ಲಿ ಮಾನಸಿಕವಾದಂತಹ ಸಮಾಧಾನ ಇರೋದಿಲ್ಲ, ಅವರನ್ನು ಕಂಡರೆ ಅಷ್ಟಕ್ಕಷ್ಟೇ ಅನ್ನುವ ರೀತಿಯಲ್ಲಿ ಇರ್ತೀರಿ ಅಂತ ಹೇಳಿ ಅರ್ಥ. ಆದರೆ ಯಾವುದೇ ಕಾರಣಕ್ಕೂ ಜಗಳವನ್ನು ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ಧಾರ್ಮಿಕ ಭಾವನೆ ನಿಮ್ಮ ದೊಡ್ಡ ದೊಡ್ಡ ಕಾರ್ಯಗಳಿಗೆ ಅದು ಸಹಕಾರಿ ಆಗಬಹುದು ಅನ್ನುವಂಥದ್ದು. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ, ಭಾವನೆಗಳ ಆಧಾರದ ಮೇಲೆ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ತೀರ್ಮಾನಗಳು ಬೇಡ ಅನ್ನುವಂಥದ್ದು. ಒಡ ಹುಟ್ಟಿದವರ ಜೊತೆಯಲ್ಲಿ ನಿಮ್ಮ ಬಾಂಧವ್ಯ ಚೆನ್ನಾಗಿರುತ್ತೆ, ಅದನ್ನು ಹಾಗೇ ಉಳಿಸ್ಕೊಳ್ಳಿ. ಯಾವುದೋ ಸಂದರ್ಭದಲ್ಲಿ ಅದು ಉಪಯೋಗಕ್ಕೆ ಮತ್ತೆ ಬರುವಂಥದ್ದಾಗತ್ತೆ. ಆಂಜನೇಯ ಸ್ವಾಮಿಗೆ ವಿಳ್ಳೆದೆಲೆಯನ್ನು ಸಮರ್ಪಣೆ ಮಾಡಿ ಆಂಜನೇಯನ ಅನುಗ್ರಹವನ್ನು ಪಡ್ಕೊಳ್ಳಿ, ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ನಿಮ್ಮ ಸ್ವಭಾವದ ಬಗ್ಗೆ ಸ್ವಲ್ಪ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕಾದಂತಹದ್ದು. ದಾಂಪತ್ಯದಲ್ಲಿ ಸಾಮರಸ್ಯ ಇರುವಂತಹ ದಿವಸ. ನಿಮ್ಮ ಜೀವನದಲ್ಲಿ ಯಾವುದು ನಿಮಗೆ ತಪ್ಪು ಅಂತ ಹೇಳಿ ಅನಿಸುತ್ತೋ ಅದನ್ನು ಸರಿ ಮಾಡಿಕೊಳ್ಳಿ. ಬೇರೆ ಯಾರೂ ಅದನ್ನು ಹೇಳುವಂತಹ ಪ್ರಮೇಯವಾಗಲಿ, ಹೇಳಬೇಕಾದಂತಹ ಪರಿಸ್ಥಿತಿಯಾಗಲಿ ಇರೋದಿಲ್ಲ, ಅದು ಬರೋದು ಬೇಡ. ನಿಮ್ಮಷ್ಟಕ್ಕೆ ನೀವೇ ಸರಿ ತಪ್ಪುಗಳ ವಿವೇಚನೆಯನ್ನು ಕಂಡುಕೊಳ್ಳಿ ಎನ್ನುವಂತಹ ಅರ್ಥ. ಎಲ್ಲ ಕೆಲಸಗಳನ್ನು ಕೂಡ ತುಂಬ ಶ್ರದ್ಧೆಯಿಂದ ಮಾಡಿ, ಅದರ ಫಲ ನಿಮಗೆ ಪರಿಪೂರ್ಣವಾಗಿ ಸಿಕ್ಕುವಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ತುಂಬ ಸ್ಪರ್ಧಾತ್ಮಕವಾದಂತಹ ವಾತಾವರಣ ಇರುತ್ತೆ, ಅದನ್ನು ಬುದ್ಧಿವಂತಿಕೆಯಿಂದ, ಜಾಣ್ಮೆಯಿಂದ ನಿಭಾಯಿಸಬೇಕಾದಂಥದ್ದು. ಮಕ್ಕಳಿಗೆ ಯಶಸ್ಸಿದೆ, ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಷ್ಟು ಪರಿಶ್ರಮ ಮುಂದುವರಿತಕ್ಕಂಥದ್ದು. ಶ್ರೀಮಾತ್ರೇ ನಮಃ ಎಂಬುದಾಗಿ ದೇವಿಯನ್ನು ವಿಶೇಷವಾಗಿ 28 ಸಲ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ವೈದ್ಯಕೀಯ ರಂಗದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳ ಕಳಂಕ ಬರ್ತಕ್ಕಂಥದ್ದು, ಅಪವಾದ ಬರುವಂಥದ್ದು, ನಿಮ್ಮ ಬಗ್ಗೆ ಇಲ್ಲದೇ ಇರತಕ್ಕಂತಹ ಪುಕಾರು ಹೇಳುವಂಥದ್ದು ಆಗತ್ತೆ ಅಂತ ಅರ್ಥ. ಪೂರ್ವ ನಿಯೋಜನೆಯಂತೆ ಕೆಲಸವನ್ನು ನಿರ್ವಹಿಸಲಾರ್ದಲೇ ನೀವು ಲಾಭವನ್ನು ಕಡಿಮೆ ಮಾಡಿಕೊಳ್ತೀರಿ, ಅವಕಾಶವನ್ನು ಕಳ್ಕೊಳ್ತೀರಿ ಅನ್ನುವಂಥದ್ದಾಗತ್ತೆ. ಸ್ನೇಹಿತರು, ಬಂಧುಗಳ ಮನಸ್ಸಿನಲ್ಲಿ ಹೆಚ್ಚಿನ ಪ್ರೀತಿಗೆ ಪಾತ್ರರಾಗ್ತೀರಿ ಅಂತಕ್ಕಂಥದ್ದು. ನಿಮ್ಮ ಕೆಲಸದ ವಿಚಾರದಲ್ಲಿ ಮನೆಯವರ ಸಲಹೆ ತುಂಬ ಮುಖ್ಯವಾಗಿರುತ್ತೆ. ಅಂದರೆ ನೀವು ಕೂಡ ಕೆಲಸಕ್ಕೆ ಹೋಗಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆ ಮುಖ್ಯವಾಗುತ್ತೆ. ಕೆಲಸದ ಮಧ್ಯೆ ಪ್ರತಿಕೂಲಗಳು ಏನೇ ಇದ್ದರೂ ಕೂಡ ನೀವು ಜಯಶೀಲರ ಆಗ್ತೀರಿ ಎನ್ನುವಂಥದ್ದು. ಹಾಗೆ ಹೆಚ್ಚಿನ ಖರ್ಚಿಗೆ ಅವಕಾಶಗಳು ಆಗುವಂತಹ ದಿವಸ ಇದಾಗಿರುತ್ತೆ. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.